ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸುಪ್ರೀಂ ಕೋರ್ಟಿಂದ ನಿನ್ನೆ ಒಂದು ಆರ್ಡರ್ ಬಂದಿದೆ. ಸೊ ಒಂದಷ್ಟು ಪಿಟಿಷನರ್ಸ್ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವಿರುದ್ಧ ಒಂದು ಅಪೀಲನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ದವರು ಒಂದು ಆರ್ಡರ್ನ ರಿಲೀಸ್ ಮಾಡಿದ್ದಾರೆ. ಆ ಒಂದು ಆರ್ಡರ್ನ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಅಂತಂದರೆ ಇದರ ಒಂದು ಕನ್ಕ್ಲೂಷನ್ ನಿಮಗೆ ಹೇಳಬೇಕು ಅಂತಂದರೆ, ಈ ವರ್ಷದಿಂದ ಅಂದರೆ ಈ ಬರುವ ಕೌನ್ಸಿಲಿಂಗಿಂದ MCCಯಲ್ಲಿ 15% ಕೋಟಾದಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಸ್ಟೇಟ್ ಗೌರ್ಮೆಂಟ್ ಕೋಟಾಗಳಿಗೆ ಶಿಫ್ಟ್ ಮಾಡೋದಿಲ್ಲ. ಇಷ್ಟು ವರ್ಷ ಏನಾಗ್ತಿತ್ತು, ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನೋಡಿ, ಸೆಕೆಂಡ್ ರೌಂಡ್ ಆಫ್ MCC ಮುಗಿದ ತಕ್ಷಣ ಆಲ್ಮೋಸ್ಟ್ 97 ಸೀಟ್ಸ್ ಉಳಿದಿತ್ತು, 97 ಸೀಟ್ಸ್ ಉಳಿದಿತ್ತು ಎಲ್ಲ ರೀತಿಯ ಒಂದು ಕೆಟಗರಿ ಕಡೆಯಿಂದ. ಆ 97 ಸೀಟ್ಸ್ಗಳು ಕರ್ನಾಟಕದ ಎರಡನೇ ಸುತ್ತಿನ ಅಂದರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಿಗೆ ನೀಟಿಗೆ ಆ್ಯಡ್ ಆಗಿತ್ತು. ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು ಸೀಟ್ ಆ್ಯಡ್ ಆದರೂ ಕೂಡ ಅದು ಒಬ್ಬ ವಿದ್ಯಾರ್ಥಿಗೆ ಸಿಗ್ತದೆ, ಅದರಿಂದ ಒಬ್ಬ ವಿದ್ಯಾರ್ಥಿಗೆ ಒಳ್ಳೆಯದಾಗ್ತದೆ. ಬಟ್ 97 ಸೀಟು ಒಂದೊಂದು ಸ್ಟೇಟ್ಗಳಲ್ಲಿ 120-150 ಸೀಟ್ಗಳು ವಾಪಸ್ ಬಂದಿತ್ತು. ಡೆಫಿನೆಟ್ಲಿ ಸ್ಟೇಟ್ ಕೋಟಾ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಆದರೆ ಈ ವರ್ಷ MCCದವರು ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ, ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ 4 ರೌಂಡ್ಸ್ ಫಾರ್ ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್. ಜನರಲಿ 2 ರೌಂಡ್ ಆದಮೇಲೆ ಇನ್ನೊಂದು ಮಾಪಪ್ ಅಂತ ಇರ್ತಿತ್ತು. ಈ ಸಾರಿ 4 ರೌಂಡನ್ನು ಮಾಡ್ತಾರೆ. 4 ರೌಂಡಲ್ಲಿ ಉಳಿದಿರುವಂಥ ಎಲ್ಲ ಸೀಟುಗಳನ್ನು ಹಂಚಿಕೆ ಮಾಡಲಾಗ್ತದೆ. ಸೊ ಇದು ಕನ್ಕ್ಲೂಷನ್ ಆಫ್ ದಿಸ್ ಪರ್ಟಿಕ್ಯುಲರ್ PDF. ಅದನ್ನು ಡೀಟೇಲ್ ಆಗಿ ನಿಮಗೆ ಹೇಳಬೇಕು ಅಂತಂದರೆ ಇಲ್ಲಿ ನೋಡ್ಬೋದು, it has been stated in the affidavit that DGHS is the designated authority for counseling for 50% all India quota seats of the contributing states. The complete 50% PG seats irtade, 15% 15 UG seats irtade. The competent authority has decided to conduct 4 rounds of all India quota counseling from the current academic year 2021-2022 for NEET, UG and also PG. ಮಾಡಿಫೈ ಮಾಡಿರುವಂಥ ಸ್ಕೀಮಲ್ಲಿ ಏನಿದೆ ಅಂತಂದರೆ, ದೆರ್ ವಿಲ್ ಬಿ 4 ರೌಂಡ್ಸ್ ಆಫ್ ಆನ್ಲೈನ್ ಕೌನ್ಸಿಲಿಂಗ್, ದಟ್ ಈಸ್ ಆಲ್ ಇಂಡಿಯಾ ಕೋಟಾ ರೌಂಡ್ 1, ರೌಂಡ್ 2, ಮಾಪಪ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್. ಲಾಸ್ಟ್ ಇಯರ್ ಏನಾಗ್ತಿತ್ತು, ರೌಂಡ್ 2 ಆದ ತಕ್ಷಣ ಉಳಿದಿರುವಂಥ ಸೀಟ್ಗಳು ಸ್ಟೇಟಿಗೆ ವಾಪಸ್ ಬಂದುಬಿಡ್ತಿದ್ವು. ಮಾಪಪ್ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಓನ್ಲಿ ಡೀಮ್ಡ್ ಯೂನಿವರ್ಸಿಟಿ ಸೀಟ್ ಆಗಿರ್ಬೋದು, ಏಮ್ಸ್ ಸೀಟ್ ಆಗಿರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಸೀಟ್ಗಳು ಉಳಿದಿರ್ತಿದ್ವು. ಸ್ಟೇಟ್ ಕೋಟಾ ಸೀಟ್ಗಳನ್ನು ಸ್ಟೇಟ್ ಕೋಟಾ ಕಾಲೇಜಸ್ಗಳಿಗೆ ವಾಪಸ್ ಕೊಟ್ಬಿಡ್ತಿದ್ರು. ದ ಸೀಟ್ಸ್ ವಿಚ್ ವ್ಯಾರ್ ಅರ್ಲಿಯರ್ ರಿವರ್ಟೆಡ್ ಬ್ಯಾಕ್ ಟು ದ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ರೌಂಡ್ 2 ಆಫ್ AIQ will continue to be filled in the AIQ mop-up round and AIQ stray vacancy round to be conducted by MCC of DGHS MOHFW in online mode. ನೋಡಿ, ಇದರಿಂದ ಡೆಫಿನೆಟ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಆ್ಯಂಡ್ ಗೊತ್ತಿರಲಿ, ಇದರಿಂದ ಸ್ವಲ್ಪ ಕಟ್ ಆಫ್ ಜಾಸ್ತಿನೂ ಆಗ್ಬೋದು. ದ ಸೆಡ್ ರೌಂಡ್ ವಿಲ್ ಓನ್ಲಿ ಬಿ ಕಂಡಕ್ಟೆಡ್ ಫಾರ್ ದ AIQ ಸೀಟ್ಸ್ ಹ್ಯಾವಿಂಗ್ ಆಲ್ ಇಂಡಿಯಾ ಕ್ಯಾರೆಕ್ಟರ್ ವಿಚ್ ಆರ್ ಕಾಂಟ್ರಿಬ್ಯೂಟೆಡ್ ಬೈ ದ ಸ್ಟೇಟ್ಸ್ ಫಾರ್ 15% UG ಸೀಟ್ಸ್ ಆ್ಯಂಡ್ 50% PG ಸೀಟ್ಸ್. ಫ್ರೆಶ್ ರಿಜಿಸ್ಟ್ರೇಷನ್ ಇಷ್ಟು ದಿನ ಏನು ಮಾಡ್ತಿದ್ರು, ಫಸ್ಟ್ ರೌಂಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಅದು ಕಂಟಿನ್ಯೂ ಆಗ್ತಿತ್ತು. ಬಟ್ ಈ ವರ್ಷ ಏನು ಮಾಡ್ತಾ ಇದ್ದಾರೆ, ನೀವು ಆಲ್ ಇಂಡಿಯಾ ಕೋಟಾಗೆ AIQ ರೌಂಡ್ 1ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಸಪ್ರೇಟಾಗಿ, ರೌಂಡ್ 2ದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಮಾಪಪ್ ರೌಂಡಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಆದರೆ ದೆರ್ ವಿಲ್ ಬಿ ನೋ ರಿಫ್ರೆಶ್ ರಿಜಿಸ್ಟ್ರೇಷನ್ ಫಾರ್ ಕ್ಯಾಂಡಿಡೇಟ್ಸ್ ಇನ್ ದ AIQ ಸ್ಟ್ರೇ ವೇಕೆನ್ಸಿ ರೌಂಡ್. ಅಂದರೆ ಫೈನಲ್ ಒಂದು ವೇಕೆನ್ಸಿ ರೌಂಡ್ ಏನಿರ್ತದೆ ಅದಕ್ಕೆ ಯಾವ ವಿದ್ಯಾರ್ಥಿಗೂ ಫ್ರೆಶ್ ರಿಜಿಸ್ಟ್ರೇಷನ್ ಅಲೋ ಇರೋದಿಲ್ಲ. ಉಳಿದಿರುವಂಥ ರೂಲ್ಸ್ ನೋಡಿ, there will be an option for upgradation and free exit only in round 1 of the AIQ counseling. ಸೊ ರೌಂಡ್ 1 ಆದಮೇಲೆ ಮಾತ್ರ ನೀವು ಫ್ರೀ ಎಕ್ಸಿಟ್ ಮಾಡ್ಕೊಳ್ಬೋದು, ಇಲ್ಲ ಅಪ್ಗ್ರೇಡೇಷನ್ ಮಾಡ್ಕೊಳ್ಬೋದು. there will not be an option of upgradation to mop-up round from round 2. ಅಂದರೆ ರೌಂಡ್ 1ದಲ್ಲಿ ಸಿಕ್ಕಂಥ ಸೀಟನ್ನು ನೀವು ರೌಂಡ್ 2ಗೆ ಅಪ್ಗ್ರೇಡೇಷನ್ ಮಾಡ್ಕೊಳ್ಬೋದು. ಬಟ್ ರೌಂಡ್ 2ದಲ್ಲಿ ಸಿಕ್ಕಿರೋ ಸೀಟನ್ನು ಅಡ್ಮಿಷನ್ ಮಾಡಿಕೊಳ್ಳೇಬೇಕು. ಮಾಪಪ್ ರೌಂಡಿಗೆ ಅಪ್ಗ್ರೇಡೇಷನ್ ಇರೋದಿಲ್ಲ. ಅಂದರೆ ಪ್ಯೂರ್ಲಿ ಮಾಪಪ್ ರೌಂಡ್ ಫಾರ್ ದೋಸ್ ಸ್ಟೂಡೆಂಟ್ಸ್ ದೋಸ್ ಹ್ಯಾವ್ ನಾಟ್ ಗಾಟ್ ದ ಸೀಟ್ಸ್. ಇನ್ನು
Candidates who have joined the allotted seat in the round 2 and further rounds of counseling will not be allowed to resign and will also be ineligible to take part in further round. ಅಂದರೆ ಯಾರಿಗೆ ಸೀಟ್ ಅಲಾಟ್ ಆಗಿದೆ, ಸೊ ಇನ್ ದ ರೌಂಡ್ 2ದಲ್ಲಿ ಅವರು ಫರ್ದರ್ ರೌಂಡ್ಸಲ್ಲಿ ಅಲೋ ಮಾಡೋದಿಲ್ಲ. ಸೊ ಅದನ್ನು ರಿಸೈನ್ ಮಾಡೋದಕ್ಕೂ ಅಲೋ ಮಾಡೋದಿಲ್ಲ, ಮತ್ತು ದೇ ಕೆನಾಟ್ ಟೇಕ್ ಪಾರ್ಟ್ ಇನ್ ದ ಫರ್ದರ್ ರೌಂಡ್, ಅಂದರೆ ಅವರು ಅಡ್ಮಿಷನ್ ಮಾಡಿಸ್ಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಜಾಯಿನ್ ದ ಅಲಾಟೆಡ್ ಸೀಟ್ ಇನ್ ರೌಂಡ್ 2 ವಿಲ್ ಬಿ ಎಲಿಜಿಬಲ್ ಫಾರ್ ಫರ್ದರ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಸಬ್ಜೆಕ್ಟೆಡ್ ಟು ಫೋರ್ಫೀಚರ್ ಆಫ್ ಸೆಕ್ಯೂರಿಟಿ ಡಿಪಾಸಿಟ್ ಆ್ಯಂಡ್ ಫ್ರೆಶ್ ರಿಜಿಸ್ಟ್ರೇಷನ್ ಇನ್ ಓನ್ಲಿ ಮಾಪ್-ಅಪ್ ರೌಂಡ್. ಅಂದರೆ ಯಾರ್ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರ್ತದೆ ಅವರು ಮಾಪಪ್ಪಲ್ಲಿ ಭಾಗವಹಿಸಬೇಕು. ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರೋ ಸೀಟನ್ನು ನೀವು ರಿಜೆಕ್ಟ್ ಮಾಡಬೇಕಾಗ್ತದೆ. ಅದರ ಜೊತೆಗೆ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಏನು ನೀವು ಫೀಸ್ ತುಂಬಿರ್ತೀರಿ, ಅದು ಎಷ್ಟು ತುಂಬಬೇಕು, ಏನು ಮಾಡಬೇಕು, ಅದ್ರ ಬಗ್ಗೆ ನೋಟಿಫಿಕೇಷನ್ ಬಂದಾಗ ಹೇಳ್ತೀನಿ. ಸೊ ಅದು ನಿಮಗೆ ಕಂಪ್ಲೀಟಾಗಿ ಫೋರ್ಫೀಟ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಅಂದರೆ ಮುಟ್ಟುಗೋಲನ್ನು ಹಾಕ್ಕೊಳ್ತಾರೆ. ಇನ್ನು ಇವೇನು ಸೆಕ್ಯೂರಿಟಿ ಡಿಪಾಸಿಟ್ ಆಪ್ಷನ್ ಆಫ್ ಫ್ರೀ ಎಕ್ಸಿಟ್ ಇರ್ಬೋದು, ಎಲಿಜಿಬಿಲಿಟಿ ಫಾರ್ ಪಾರ್ಟಿಸಿಪೇಷನ್ ಇರ್ಬೋದು, ಇವೆಲ್ಲ ಅಕಾರ್ಡಿಂಗ್ ಟು ದ ರೂಲ್ ನಡೀತದ ಅಂತ ಹೇಳಿದ್ದಾರೆ. ಸೊ ಅದರ ಜೊತೆಗೆ ದಿಸ್ ಕೋರ್ಟ್ ಹ್ಯಾಸ್ ಬೀನ್ ಇನ್ಫಾರ್ಮ್ಡ್ ದ್ಯಾಟ್ ದ ಮಾಡಿಫೈಡ್ ಸ್ಕೀಮ್ ಶಾಲ್ ಬಿ ಇಂಪ್ಲಿಮೆಂಟೆಡ್ ಫಾರ್ ದ ಕರೆಂಟ್ ಇಯರ್ 2021 and 22 ಫಾರ್ ದ ಅಡ್ಮಿಷನ್ ಟು ನೀಟ್ UG ಆ್ಯಂಡ್ PG. ಇದಿಷ್ಟು ಈ ಒಂದು PDF ಅಲ್ಲಿ ಇರುವಂತಹ ಮುಖ್ಯ ಅಂಶಗಳು. ಅಂದರೆ ಕ್ಲಿಯರ್ ಕಟ್ಟಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ಭಾಗವಹಿಸಿದರೆ ಅಲ್ಲಿ ಉಳಿದಿರುವಂತಹ ಸೀಟ್ಗಳನ್ನು ಸ್ಟೇಟ್ ಕೋಟಾಗಿ ಇಷ್ಟು ವರ್ಷ 2 ರೌಂಡ್ ಆದಮೇಲೆ ಕನ್ವರ್ಟ್ ಮಾಡ್ತಿದ್ರು, ಇಲ್ಲಿ ಕನ್ವರ್ಟ್ ಮಾಡೋದಿಲ್ಲ. ಸೊ ಈ ಒಂದು ನೋಟಿಫಿಕೇಷನ್ನಿನ ಒಂದು ಕಾಪಿ ನಿಮಗೆ ಡೆಫಿನೆಟ್ಲಿ MCC ಕೌನ್ಸಿಲಿಂಗ್ ವೆಬ್ಸೈಟಲ್ಲೂ ಕೂಡ ಬಿಡ್ತಾರೆ. ಬಿಟ್ಟ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಷಯದ ಮೇಲೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ. ಸೊ ಈ ಒಂದು ರೀತಿ ಅಂದರೆ ಸೆಕೆಂಡ್ ರೌಂಡ್ ಆದಮೇಲೆ ಸೀಟನ್ನು ವಾಪಸ್ ಕೊಡೋದಿಲ್ಲ, ಇವೆಲ್ಲದಕ್ಕೂ ರಿಮೆಂಬರ್ ಈ ಒಂದು ಕಾರಣದಿಂದಾಗಿ ಇದು ಸ್ಟೇಟ್ ಕೋಟಾ ಮೇಲೆ ಯಾವ ರೀತಿ ಇಫೆಕ್ಟ್ ಆಗ್ತದೆ, ಅಂದರೆ ನಮ್ಮ ಕರ್ನಾಟಕದಲ್ಲಿ KEAದವರ ಒಂದು ಕೋಟಾದಲ್ಲಿ ಯಾವ ರೀತಿ ಇಫೆಕ್ಟ್ ಆಗ್ತದೆ, ಒಂದು ಕೌನ್ಸಿಲಿಂಗ್ ಅಂದರೆ ಒಂದು ಕಟ್ ಆಫಲ್ಲಿ ಯಾವ ರೀತಿ ಇಫೆಕ್ಟ್ ಆಗ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಸೊ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದೆ ನಿಮ್ಮ ಕಂಪ್ಲೀಟ್ ನೀಟ್ ಕೌನ್ಸಿಲಿಂಗಿಗೆ ಬೇಕಾಗುವಂತಹ ಸಲಹೆ ಸೂಚನೆಗಳನ್ನು ನಾನು ಕೊಡ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ನೀವು ಒಂದು ಒಳ್ಳೆಯ ಕಾಲೇಜನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.